ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಕರುನಾಡು ಸ್ವಾದದ ಕಲರವ. ಜಯಮಹಲ್ ಪ್ಯಾಲೇಸ್ನಲ್ಲಿ ಎಂಟಿಆರ್ ಆಹಾರ ಹಬ್ಬಕ್ಕೆ ಅದ್ಧೂರಿ ಚಾಲನೆ. ಒಂದೇ ಸೂರಿನಡಿ ಕರ್ನಾಟಕದ 6 ಪ್ರಾಂತ್ಯಗಳ 75ಕ್ಕೂ ಹೆಚ್ಚು ಮರೆಯಲಾಗದ ಖಾದ್ಯಗಳ ಸಂಗಮ. ಗಾಯಕ ವಾಸು ದೀಕ್ಷಿತ್ ಅವರಿಂದ ಸಾಂಬಾರ್ ಸಾಂಗ್ ಬಿಡುಗಡೆಯಾಗಿದ್ದು ಗಮನ ಸೆಳೆದ ಕಾಫಿ ಟೇಬಲ್ ಬುಕ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ಬೆಂಗಳೂರು ಸಮಾಚಾರ. ಸಿಲಿಕಾನ್ ಸಿಟಿ ಮಂದಿಗೆ ಇಂದು ಹಬ್ಬಲೋ ಹಬ್ಬ. ಹೌದು, ಪ್ರಸಿದ್ಧ ಸಂಸ್ಥೆ ಎಂಟಿಆರ್ ಆಯೋಜಿಸಿರುವ ವಾರ್ಷಿಕ ಸಾಂಸ್ಕೃತಿಕ ಮತ್ತು ಆಹಾರ ಉತ್ಸವ ಕರುನಾಡು ಸ್ವಾದ 2026 ನಗರದ ಜಯಮಹಲ್ ಪ್ಯಾಲೇಸ್ನಲ್ಲಿ ಅದ್ಧೂರಿಯಾಗಿ ಆರಂಭಗೊಂಡಿದೆ. ಕರ್ನಾಟಕದ ಮರೆಯಾಗುತ್ತಿರುವ ವೈವಿಧ್ಯಮಯ ರುಚಿಗಳನ್ನು ಪರಿಚಯಿಸುವುದು ಈ ಬಾರಿಯ ವಿಶೇಷ. ಹಾಗಾದ್ರೆ ಈ ಬಾರಿಯ ಸ್ವಾದ ಉತ್ಸವದಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ನೋಡಿ ಈ ವರದಿ. ವಿಡಿಯೋ ಪೇಜ್ ಆರಂಭ. ಜಯಮಹಲ್ ಪ್ಯಾಲೇಸ್, ಆಹಾರದ ಮಳಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ದೃಶ್ಯಗಳು. ಬೆಂಗಳೂರಿನ ಐತಿಹಾಸಿಕ ಜಯಮಹಲ್ ಪ್ಯಾಲೇಸ್ನಲ್ಲಿ ಏಪ್ರಿಲ್ 24ರಿಂದ ಆರಂಭವಾಗಿರುವ ಈ ಉತ್ಸವಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತರಾದ ಶ್ರೀ ಮಹೇಶ್ವರ್ ರಾವ್ ಎಂ ಐಎಎಸ್ ಅವರು ಚಾಲನೆ ನೀಡಿದರು. ಈ ವರ್ಷದ ಉತ್ಸವವು ಅಡುಗೆಯ ಹಿಂದಿನ ಕಥೆ, 6 ಪ್ರಾಂತ್ಯಗಳ ರುಚಿ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಹಳೆ ಮೈಸೂರು ಭಾಗದ 75ಕ್ಕೂ ಹೆಚ್ಚು ಅಪರೂಪದ ಖಾದ್ಯಗಳು ಇಲ್ಲಿ ಲಭ್ಯವಿವೆ. ಸಾಂಬಾರ್ ಸಾಂಗ್. ಪ್ರಸಿದ್ಧ ಗಾಯಕ ವಾಸು ದೀಕ್ಷಿತ್ ಅವರು ಸಿದ್ಧಪಡಿಸಿರುವ ವಿಶೇಷ ಸಾಂಬಾರ್ ಸಾಂಗ್ ಬಿಡುಗಡೆಯಾಗಿದ್ದು ಸಾಂಬಾರ್ ಪ್ರಿಯರ ಮನಗೆದ್ದಿದೆ. ಕಾಫಿ ಟೇಬಲ್ ಬುಕ್. ಕರ್ನಾಟಕದ ಆಹಾರ ಪದ್ಧತಿಯ ಇತಿಹಾಸವನ್ನು ಸಾರುವ ಕಾಫಿ ಟೇಬಲ್ ಬುಕ್ನ 2ನೇ ಆವೃತ್ತಿಯನ್ನು ಸಹ ಎಂಟಿಆರ್ ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದೆ. ಕೇವಲ ಆಹಾರವಷ್ಟೇ ಅಲ್ಲದೆ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆ ಮತ್ತು ಶಾಸ್ತ್ರೀಯ ಸಂಗೀತ ಪ್ರದರ್ಶನಗಳು ಇಲ್ಲಿನ ಮೆರುಗನ್ನು ಹೆಚ್ಚಿಸಿವೆ. ಮುಂದಿನ 2 ದಿನಗಳಲ್ಲಿ ಸುಮಾರು 100,000ಕ್ಕೂ ಹೆಚ್ಚು ಮಂದಿ ಈ ಮೇಳಕ್ಕೆ ಭೇಟಿ ನೀಡುವ ನಿರೀಕ್ಷೆಯಿದೆ. ಹಾಗಾದ್ರೆ ಇನ್ನೇಕೆ ತಡ? ಈ ವೀಕೆಂಡ್ನಲ್ಲಿ ನೀವು ಕೂಡ ಫ್ಯಾಮಿಲಿ ಜೊತೆ ಕರ್ನಾಟಕದ ಅಸಲಿ ಸ್ವಾದ ಸವಿಯಬೇಕೆಂದ್ರೆ ಜಯಮಹಲ್ ಪ್ಯಾಲೇಸ್ಗೆ ಭೇಟಿ ನೀಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ. Somebody. It is milk Mysore pak, and then there is a classic Mysore pak. There is a gulab jamun, and there is a Dharwad peda. Thank you. Thank you for coming, and great to have you here for yet another edition of MTR Karunadu Swada. This is really the celebration of our land, Karnataka, and the diversity of cuisine, the flavors, the ingredients that actually Karnataka uniquely has. This year, this is our, I think, 6th edition. We started way back in 2017 and we have been doing this regularly since then, MTR Karunadu Swada. In this year's edition, a special focus has been given to the unique ingredients that come from all 6 parts of Karnataka, and which is what gives the soul to the Karnataka cuisine, right? And you can go around, you will see jolada, you will see coconut, you will see tamarind, you will see Bayadgi chili. Every dish here carries the local ingredients that come from the regions of Karnataka that actually the dish is from. We are also very happy to have the home cooks who have come from these different regions, all 6 regions. All the food that you see over here, while it has been supervised by the MTR team, but it has been prepared by the home chefs, the home cooks who have come from the regions themselves. So that's why this is really the true spirit of Karnataka, true flavors of Karnataka that we are celebrating here today. And you all know about MTR. We are from Karnataka, we are from Bangalore. This is our way of really celebrating the culture of the place that we come from. So total how many dishes have been? So today what we have, there are 75 dishes all in all that one can actually come and taste and enjoy. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಕರುನಾಡು ಸ್ವಾದ ಅಂತೇಳಿ ಮಾಡ್ತಾ ಇದ್ದೀವಿ. MTR ಈ ಥರದ್ದು ಕರುನಾಡು ಹಬ್ಬನ ಸುಮಾರು 2017 ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 6 ಈ ಥರದ್ದು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಈ ಬ್ರ್ಯಾಂಡು ಕರ್ನಾಟಕದಲ್ಲೇ ಹುಟ್ಟಿರೋದ್ರಿಂದ, ಈ ಬ್ರ್ಯಾಂಡು ಕನ್ನಡದ ಒಂದು ಮಣ್ಣಿಂದ ಬಂದಿರೋದ್ರಿಂದ
ಕನ್ನಡ ಎಲ್ಲೆಲ್ಲಿ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಲೈಕ್ ಉತ್ತರ ಕನ್ನಡ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಇರ್ಬೋದು, ಮತ್ತು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಪರ್ಟಿಕ್ಯುಲರ್ ಆಗಿ, ಮತ್ತು ಸೌತ್ಗೆ ಬಂದರೆ ನೀವು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಭಾಗದ್ದು ಮತ್ತು ಮೈಸೂರು ಭಾಗದ್ದು ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ಡಿಶ್ಗಳು ಅಂದರೆ ಅಲ್ಲಿ ಏನು ಖಾದ್ಯಗಳಿದೆ ಅವನ್ನ ನಾವು ಇಲ್ಲಿ ಎಲ್ರಿಗೂ ಒಂದು ಸೂರಿನಡಿ ಕೊಡಬೇಕು ಅಂತೇಳಿ ಈ ಹೋಮ್ ಕುಕ್ನ ಕರೆಸಿ ಅವ್ರ ಕೈಲಿ ತಯಾರು ಮಾಡಿಸಿ ಎಲ್ರಿಗೂ ನಾವು ಇಲ್ಲಿ ವ್ಯವಸ್ಥೆ ಮಾಡಿ ಅದನ್ನು ಸವಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇದು ನಿಜವಾಗ್ಲೂ ಒಂದು ಸೂರಿನಲ್ಲಿ ಎಲ್ರಿಗೂ ಸವಿಯೋದಕ್ಕೆ ವ್ಯವಸ್ಥೆ ಆಗಿರೋದ್ರಿಂದ ಇದನ್ನು ಜನ ಬಂದು ಅದನ್ನು ಒಂದು ಸವಿದು ಈ ಒಂದು ಇಡೀ ಕರ್ನಾಟಕನ ಒಂದು ಮಳಿಗೆಯಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಅವರಿಗೆ ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ, ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಒಂದು ರೀತಿಯಲ್ಲಿ ನಿಜವಾಗ್ಲೂ ಇದು ಹಬ್ಬದ ಥರ ಆಗುತ್ತೆ. ಅದನ್ನು ಎಲ್ಲರೂ ಬಂದು ಸವಿಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಭಾಗಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಜೋಳದ್ದೇ ಸ್ಪೆಷಲ್ಲಾಗಿ ಮಾಡ್ತಾರೆ. ಹಾಗೆಯೇ ನೀವು ಬ್ಯಾಡಗಿ ಕಡೆ ಬಂದರೆ ಅಲ್ಲಿ ಬ್ಯಾಡಗಿ ಚಿಲ್ಲಿದೇ ಸ್ಪೆಷಲಾಗಿ ಐಟಮ್ ಮಾಡ್ತಾರೆ. ಈಗ ಉಡುಪಿ ಕಡೆಗೆ ಬಂದರೆ, ಮಂಗಳೂರು ಕಡೆಗೆ ಬಂದರೆ ಅಲ್ಲಿ ಕೋಕೋನಟ್ಟನ್ನು ಬಳಸ್ಕೊಂಡು ಅದರಿಂದ ವಿಶೇಷವಾದ ಅಡುಗೆಗಳು ಮಾಡ್ತಾರೆ. ಹಾಗೆ ನೀವು ಹಾಸನ ಮೈಸೂರು ಕಡೆ ಬಂದರೆ ರಾಗಿ ಬಳಸ್ಕೊಂಡು ವಿಶೇಷವಾಗಿ ಅಡುಗೆ ಮಾಡ್ತಾರೆ. ಆ ಥರದ್ದನ್ನು ನಾವು ಬಳಸಿ ಬೇರೆ ಬೇರೆ ಏನೆಲ್ಲ ಮಾಡ್ಬೋದು ಅಂಥೇಳಿ ಒಂದು ವಿಶೇಷವಾಗಿರೋ ಫುಡ್ಡನ್ನು ನಾವು ತೊಗೊಬಂದು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಇದನ್ನು ಎಲ್ಲರೂ ಆನಂದಿಸಬೇಕು ಅಂತೇಳಿ ಎಲ್ರಿಗೂ ಕೇಳ್ಕೊಳ್ತೀವಿ.